ಸ್ನೇಹಿತರೆ, ಮಹಾವಿಷ್ಣುವು ಬೇರೆ ಬೇರೆ ಕಾರಣದಿಂದ 10 ಅವತಾರಗಳನ್ನು ಧರಿಸಿದ್ದಾನೆ ಎನ್ನುವಂಥ ವಿಚಾರವನ್ನು ನಾವು ತಿಳ್ಕೊಂಡಿದ್ದೇವೆ. ಯಾವ ಯಾವ ಕಾರಣದಿಂದಾಗಿ ಯಾವ ಒಂದು ಅವತಾರವನ್ನು ಧರಿಸಿದ್ದಾರೆ ಎನ್ನುವಂಥದ್ದನ್ನು ಕೂಡ ತಿಳ್ಕೊಳ್ತಾ ಬಂದಿದ್ದೇವೆ. ಇವತ್ತು 7ನೇ ಅವತಾರವಾದಂತಹ ರಾಮ ಅವತಾರದ ಬಗ್ಗೆ ನಾವು ತಿಳ್ಕೊಳ್ಳೋಣ. ಈ ಹಿಂದಿನ ಅವತಾರಗಳ ಬಗ್ಗೆ ನೀವು ತಿಳ್ಕೊಂಡಿಲ್ಲ ಅಂತಂದ್ರೆ ಅದು ಪ್ಲೇ ಲಿಸ್ಟ್ ಅಲ್ಲಿ ಇರುತ್ತೆ, ದಯವಿಟ್ಟು ನೋಡ್ಕೊಂಡ್ ಬನ್ನಿ. ವಿಷ್ಣುವು ದಶರಥನ ಮಗನಾಗಿ ಜನಿಸಿ ತನ್ನ ದಿವ್ಯತ್ವವನ್ನ 3 ಸಹೋದರರೊಡನೆ ಹಂಚಿಕೊಂಡನು. ಈ ಅವತಾರದ ಉದ್ದೇಶ ದುಷ್ಟ ಶಿಕ್ಷಣ, ಶಿಷ್ಟ ರಕ್ಷಣೆ ಮಾತ್ರವಲ್ಲದೆ ಮಾನವನು ಜೀವನದಲ್ಲಿ ಸತ್ಯ ಧರ್ಮಗಳನ್ನ ಹೇಗೆ ಪಾಲಿಸಬೇಕೆಂದು ಪ್ರಪಂಚಕ್ಕೆ ಒಂದು ಮಾದರಿ ನೀಡುವುದೇ ಆಗಿದೆ. ರಾಮ ಅಂದ್ರೆ ಸತ್ಯ ಧರ್ಮಗಳ ಮೂರ್ತ ರೂಪ. ಸ್ನೇಹಿತರೆ, ನಾವು ಕೊಟ್ಟಂತ ಮಾಹಿತಿ ಎನ್ನುವಂಥದ್ದು ನಿಮಗೆ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ. ನಿಮ್ಮವರಿಗೂ ಮಾಹಿತಿ ಎನ್ನುವಂಥದ್ದನ್ನು ತಿಳಿಸ್ಬೇಕು ಅನ್ನೋದಾರಿದ್ರೆ ದಯವಿಟ್ಟು ಶೇರ್ ಮಾಡಿ. ಎಲ್ಲಕ್ಕಿಂತ ಮುಖ್ಯವಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ದಯವಿಟ್ಟು ಮರಿಬೇಡಿ.